ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಹೈಕೋರ್ಟ್ ಕಡೆಯಿಂದ ಗ್ರೂಪ್ ಟಿ ಹುದ್ದೆಗಳನ್ನ ಬಿಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಯಾವ್ಯಾವ ಹುದ್ದೆಗಳನ್ನ ಬಿಟ್ಟಿದ್ದಾನೆ, ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಎಷ್ಟು, ಅಪ್ಲಿಕೇಶನ್ ಫೀಸ್ ಎಷ್ಟು, ಅಪ್ಲಿಕೇಶನ್ ಯಾವಾಗ ಮುಗಿಯುತ್ತೆ, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಏನಿರುತ್ತೆ, ಮತ್ತು ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಆಲಲ್ಲಿ ಇಟ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ತಕ್ಷಣ ವಿಡಿಯೋವನ್ನು ನೋಡ್ಬೋದು. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಗ್ರೂಪ್ ಡಿ ಅಧಿಸೂಚನೆಯಲ್ಲಿ ಯಾವ್ಯಾವ ಹುದ್ದೆಗಳನ್ನ ಬಿಟ್ಟಿದ್ದಾರಪ್ಪ ಅಂದರೆ ಪ್ಯೂನ್ ಮತ್ತು ವಾಚ್ಮ್ಯಾನ್, ಸ್ವೀಪರ್, ಹೌಸ್ ಕೀಪಿಂಗ್, ಲಿಫ್ಟ್ ಅಟೆಂಡೆಂಟ್, ಅಸಿಸ್ಟೆಂಟ್ ಬೈಂಡರ್, ಟೇಲರ್ ಮತ್ತು ದೋಬಿ ಹುದ್ದೆಗಳನ್ನ ಈ ಗ್ರೂಪ್ ಡಿ ಹುದ್ದೆಯಲ್ಲಿ ಬಿಟ್ಟಿದ್ದಾರೆ. ಇದರ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಪ್ಯೂನ್, ವಾಚ್ಮ್ಯಾನ್ ಮತ್ತು ಸ್ವೀಪರ್ ಮತ್ತು ಜವಾನ್ಗೆ 10th ಪಾಸ್ ಆಗಿರಬೇಕು. ಲಿಫ್ಟ್ ಅಟೆಂಡೆಂಟ್ಗೆ 10th ಕ್ಲಾಸ್ ಮತ್ತು ಎಕ್ಸ್ಪೀರಿಯನ್ಸ್ ಇರಬೇಕು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು. ಮತ್ತು ಅಸಿಸ್ಟೆಂಟ್ ಬೈಂಡರ್ಗೆ 10th ಕ್ಲಾಸ್ ಮತ್ತು ಮಿನಿಮಮ್ 2 ವರ್ಷ ಅದರ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು ಟೈಲರಿಗೆ ಬಂದ್ಬಿಟ್ಟು 10th ಪಾಸ್ ಮತ್ತು ಇದಕ್ಕೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು ದೋಬಿಗೆ 10th ಪ್ಲಸ್ ಮತ್ತು ಇದಕ್ಕೂ ಕೂಡ ಎಕ್ಸ್ಪೀರಿಯನ್ಸ್ ಇರಬೇಕು. ಪ್ಯೂನ್, ವಾಚ್ಮ್ಯಾನ್, ಸ್ವೀಪರ್, ಜವಾನ್ಗೆ 10th ಪಾಸ್ ಆಗಿದ್ದರೆ ಸಾಕು. ಉಳಿದ ಹುದ್ದೆಗಳಿಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಈಗ ಇದಕ್ಕೆ ಏಜ್ ಲಿಮಿಟ್ ಬಂದ್ಬಿಟ್ಟು ಕನಿಷ್ಠ 18 ವರ್ಷದಿಂದ ಹಿಡಿದು ಸಾಮಾನ್ಯ ವರ್ಗದವರಿಗೆ 40 ವರ್ಷ, OBC ಕ್ಯಾಟಗರಿ 2A, 2B, 3A, 3B ಅವರಿಗೆ 43 ವರ್ಷ, ಮತ್ತು SC ST ಕ್ಯಾಟಗರಿ 1 ಅವರಿಗೆ 45 ವರ್ಷ ಏಜ್ ಲಿಮಿಟ್ ಇದೆ. ಅಲ್ಲಿವರೆಗೂ ನೀವು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಇದರ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಜನರಲ್ ಅವರಿಗೆ, OBC ಅವರಿಗೆ ಮತ್ತು ಕ್ಯಾಟಗರಿ 2A, 2B ಮತ್ತು 3A, 3B ಅವರಿಗೆ 200 ರೂಪಾಯಿ, ಮತ್ತು SC ST ಕ್ಯಾಟಗರಿ 1 ಮತ್ತು PWBD ಅವರಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು ಜುಲೈ 2ರಿಂದ ಸ್ಟಾರ್ಟ್ ಆಗಿದೆ. ಇದರ ಕೊನೆಯ ದಿನಾಂಕ ಬಂದ್ಬಿಟ್ಟು 31/7/2026 ಈ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಇದರ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೀತಪ್ಪ ಅಂದರೆ ಮೊದಲಿಗೆ ಎಕ್ಸಾಮ್ನ ನಡೆಸ್ತಾರೆ. ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನ ಮೆರಿಟ್ ಲಿಸ್ಟ್ ಆಧಾರಿತ ಶಾರ್ಟ್ ಲಿಸ್ಟ್ನ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಬಿಟ್ಟ ನಂತರ ಅದರಲ್ಲಿ ಶಾರ್ಟ್ ಲಿಸ್ಟಲ್ಲಿ ಬಂದಿರುವಂಥ ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಿಯರ್ ಆದ ನಂತರ ಹುದ್ದೆವಾರು ಶಾರ್ಟ್ ಲಿಸ್ಟ್ನ ಬಿಡ್ತಾರೆ. ಪ್ರೊಬಾಷನ್ ಪೀರಿಯಡ್ ಬಂದು ಅವಧಿ ಅಂದರೆ ಸೇವಾ ಅವಧಿ ಅಂದರೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಆನ್ ಪ್ರೊಬಾಷನ್ ಫಾರ್ 2 years. ಅಂದರೆ ಸೆಲೆಕ್ಟ್ ಆದ ಅಭ್ಯರ್ಥಿಗಳು 2 ವರ್ಷ ಅವಧಿವರೆಗೂ ಈ ಹುದ್ದೆಯಲ್ಲಿ ಕೆಲಸವನ್ನು ಮಾಡ್ಬೋದು. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕಪ್ಪ ಅಂದರೆ ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಇದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳು 10th ಮಾರ್ಕ್ಸ್ ಕಾರ್ಡ್ ಮತ್ತು ಯಾವ್ಯಾವುದಕ್ಕೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳಿದ್ದಾರೆ ಅವ್ರಿಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಕಾಸ್ಟ್ ಸರ್ಟಿಫಿಕೇಟ್, ಫೋಟೋ ಆ್ಯಂಡ್ ಸೈ ಎಲ್ಲವನ್ನು ಇಲ್ಲಿ ಸರಿಯಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆನ್ಲೈನ್ ಅಪ್ಲೈ ಮಾಡುವಾಗ ನಿಮ್ಮ ಡಾಕ್ಯುಮೆಂಟ್ಸ್ ಮತ್ತು ಅಲ್ಲಿ ಫಿಲ್ ಮಾಡ್ತಕ್ಕಂಥ ಡಾಟಾ ಎಲ್ಲವೂ ಕರೆಕ್ಟಾಗಿ ಅಪ್ಲೋಡ್ ಮಾಡಿ. ಇಲ್ಲಪ್ಪ ಅಂದರೆ ನಿಮಗೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ನಿಮಗೆ ಮತ್ತು ಫೈನಲ್ ಮೆರಿಟ್ ಲಿಸ್ಟ್ನಲ್ಲಿ
ನಿಮಗೆ ತೊಂದರೆ ಆಗ್ಬೋದು. ಅದಕ್ಕೆ ಅಪ್ಲಿಕೇಶನ್ ಹಾಕುವಾಗ ಸರಿಯಾದ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ ಹಾಕಿ. ನೆಕ್ಸ್ಟು ಇದರ ಸ್ಯಾಲ್ರಿ ಬಂದುಬಿಟ್ಟು ಪ್ಯೂನ್, ವಾಚ್ಮ್ಯಾನ್, ಹೌಸ್ ಕೀಪಿಂಗ್, ಅಸಿಸ್ಟೆಂಟ್ ಬೈಂಡರ್ ಮತ್ತು ಧೋಬಿಯವರಿಗೆ 19,900ರಿಂದ 63,200ರವರೆಗೆ ಇವರ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ. ಮತ್ತು ಲಿಫ್ಟ್ ಅಟೆಂಡರ್ ಮತ್ತು ಟಿಲ್ಲರ್ಗೆ ಬಂದುಬಿಟ್ಟು 21,700ರಿಂದ 19,100ರವರೆಗೆ ಇವರ ಸ್ಯಾಲ್ರಿ ಇರುತ್ತೆ. ಯಾರೆಲ್ಲ ಕೋರ್ಟ್ನಲ್ಲಿ ಕೆಲಸ ಮಾಡಬೇಕಂತಿದ್ದೀರಾ ಅವರಿಗೆ ಇದು ಒಳ್ಳೆಯ ಅವಕಾಶ. ಇದರ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 106 ವೇಕೆನ್ಸಿಗಳನ್ನ ಇದರಲ್ಲಿ ಬಿಟ್ಟಿದ್ದಾರೆ. ನೀವು ಮಿಸ್ ಮಾಡದೆ ಈ ಹುದ್ದೆಗೆ ಅಪ್ಲೈ ಮಾಡಿ. 10th ಪಾಸ್ ಆಗಿದ್ದರೆ ಸಾಕು. ಮತ್ತು ಕೆಲವೊಂದಿಷ್ಟಕ್ಕೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳಿದ್ದಾನೆ. ಮಿಕ್ಕಿದ್ದಕ್ಕೆ 10th ಪಾಸ್ ಆಗಿದ್ದರೆ ಸಾಕು. ಈ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.